ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ನಾವು ನೋಡ್ತಾ ಇದ್ದಂತಹ ವಿಚಾರ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ. ಶಿವಕುಮಾರ್ ಅವರ ಪಾಲಿಟಿಕ್ಸ್. ಯಾವ ಹಂತದಲ್ಲಿ ಒಬ್ರಿಗೊಬ್ರು ಚೆಕ್ಮೇಟ್ ಅನ್ನು ಕೊಡ್ತಾರೆ ಅಂತ. ಬಟ್ ಈ ಶುಕ್ರವಾರ ಮಹತ್ವದ ಶುಕ್ರವಾರ ಆಗ್ತಾ ಇದೆ. ಕಾಂಗ್ರೆಸ್ನ ಪಾಲಿಗೆ, ಸರ್ಕಾರದ ಪಾಲಿಗೆ ಅನ್ನುವಂತಹ ವಿಚಾರ ಎಲ್ಲ ಅಂದುಕೊಂಡಂತೆ ಆದರೆ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂತಹ ತೀರ್ಮಾನವನ್ನ ಸಿಎಂ ತೆಗೆದುಕೊಳ್ತಾರಾ? ಕಡೆಗೂ ಜಾತಿ ಗಣತಿ ಬಗ್ಗೆ ಕ್ಲಿಯರ್ ಕಟ್ ತೀರ್ಮಾನವನ್ನ ಮಾಡೋ ಸಮಯ ಸನ್ನಿಹಿತವಾಗಿದೆಯಾ ಅನ್ನೋದು ಪ್ರಶ್ನೆ. ಶುಕ್ರವಾರ ಕ್ಯಾಬಿನೆಟ್ ಕ್ಲೈಮ್ಯಾಕ್ಸ್ ಜಾತಿ ಗಣತಿ ಮಂಡನೆಗೆ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ದಾರಂತೆ. ಶುಕ್ರವಾರ ಸಿಎಂ ಸಿದ್ದರಾಮಯ್ಯ ಅಂತಿಮ ತೀರ್ಮಾನವನ್ನ ಪ್ರಕಟ ಮಾಡೋ ಸಾಧ್ಯತೆ ಇದೆ. ಜಾತಿ ಗಣತಿ ವರದಿ ಅಂಗೀಕಾರವೋ, ಸಂಪುಟ ಉಪಸಮಿತಿ ರಚನೆ. ಇದು ನಿಮ್ಮ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಿರುವಂತಹ ಬಿಗ್ಗೆಸ್ಟ್ ಪೊಲಿಟಿಕಲ್ ಇನ್ಸೈಡ್ ಸ್ಕೂಪ್. ಕ್ಯಾಬಿನೆಟ್ ಅಜೆಂಡಾದಲ್ಲಿ ಜಾತಿ ಗಣತಿ ವಿಚಾರ ಸೇರ್ಪಡೆಯಾಗಿದೆ. ಹಿಂದುಳಿದ ವರ್ಗಗಳ ಇಲಾಖೆ ಅಡಿ ಕ್ಯಾಬಿನೆಟ್ ಅಜೆಂಡಾದಲ್ಲಿ ಇದನ್ನ ಪ್ರಸ್ತಾಪ ಮಾಡೋದಕ್ಕೆ ಸಿದ್ಧತೆ ಆಗ್ತಾ ಇದೆ. ಫೆಬ್ರವರಿ 14ನೇ ತಾರೀಕೆ ಲಾಸ್ಟ್ ಟೈಮ್ ಫೆಬ್ರವರಿ 14ನೇ ತಾರೀಕೆ ಸಲ್ಲಿಕೆ ಆಗಿತ್ತು ಈ ವರದಿಯನ್ನ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಆಲ್ಮೋಸ್ಟ್ 1 ತಿಂಗಳ ಹಿಂದೆನೆ ಸಲ್ಲಿಕೆ ಮಾಡಿದ್ರು. ಅದು ಕೋಲ್ಡ್ ಸ್ಟೋರೇಜ್ ಹೋಗಿತ್ತು, ರಾಜ್ಯ ಸರ್ಕಾರ ಮುಟ್ಟೋದಕ್ಕೆ ಹೋಗಿರಲಿಲ್ಲ. ಲೋಕಸಭೆ ಚುನಾವಣೆ ಆದ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ಗೆ ವರದಿಯನ್ನು ತರೋದಕ್ಕೆ ಹಿಂದೇಟನ್ನು ಹಾಕಿದ್ರು. ಆದ್ರೀಗ ಕಡೆಗೂ ಶುಕ್ರವಾರ ಕ್ಯಾಬಿನೆಟ್ನಲ್ಲಿ ಈ ವರದಿಗೆ ಸಂಬಂಧಪಟ್ಟಂತೆ ಚರ್ಚೆಗಳು ಆಗೋ ಸಾಧ್ಯತೆ ಇದೆ. ಇದರಲ್ಲಿ ತುಂಬಾ ಹಂತ ಇದೆ. ನಾನು ಟೆಕ್ನಿಕಲಿ ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಏನೇನು ಹಂತ ಇದೆ ಅಂತ. ಜಾತಿ ಗಣತಿ ಯಾಕೆ ಬೇಕು, ಯಾಕೆ ಇಷ್ಟೊಂದು ಮಹತ್ವವನ್ನು ಪಡ್ಕೊಳ್ತಾ ಇದೆ ಪ್ರಶ್ನೆ ಇದೆಯಲ್ವಾ, ಆ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ನಿಮಗೆ. ಸ್ವತಂತ್ರ ಸಿಕ್ಕಾಗ್ಲಿಂದ ಕರ್ನಾಟಕದಲ್ಲಿ ರಾಜಕಾರಣ ಹೆಂಗ್ ನಡ್ಕೊಂಡು ಬಂದಿದೆ ಅಂದ್ರೆ, ಒಂದು ಲಿಂಗಾಯತ ಮತ್ತು ಒಕ್ಕಲಿಗ ಡಾಮಿನೆನ್ಸ್ನ ಪಾಲಿಟಿಕ್ಸ್ ನಡ್ಕೊಂಡು ಬಂದಿದೆ. ಆದರೆ ಒಂದು ವೇಳೆ ಈ ವರದಿ ಟೇಬಲ್ ಆದ್ರೆ ಉಳಿದ ವರ್ಗಗಳ ಜನಸಂಖ್ಯೆ ಈ ಲಿಂಗಾಯತ ಮತ್ತು ಒಕ್ಕಲಿಗರಿಗಿಂತ ಜಾಸ್ತಿ ಇದೆ ಅನ್ನೋ ಮಾಹಿತಿ ಎಲ್ಲೂ ಹೊರಬೀಳುತ್ತೆ ಅನ್ನೋ ಭಯ ಡಾಮಿನೆಂಟ್ ಕಮ್ಯುನಿಟಿಗಳಿಗೆ ಇದೆ. ಈ ಕಾರಣಕ್ಕೆ ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಿದ್ದು. ಡಿ.ಕೆ. ಶಿವಕುಮಾರ್ ಅವರು ಕೂಡ ಲಾಸ್ಟ್ ಟೈಮ್ ಇದನ್ನ ಇನ್ನೇನು ಟೇಬಲ್ ಮಾಡಿಬಿಡ್ತಾರೆ ಅಂದಾಗ ಹೈಕಮಾಂಡ್ ಮೂಲಕ ಹೇಳಿಸಿದ್ರು. ನಿಮಗೆ ನೆನಪಿರ್ಬೋದು, ಈ ಜನವರಿ ಫೆಬ್ರವರಿನಲ್ಲಿ ಅನ್ಸುತ್ತೆ ಮುಖ್ಯಮಂತ್ರಿಗಳು ಒಂದು ಬೈಟ್ ಇತ್ತು, ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ನಾವು ಜಾತಿ ಗಣತಿ ವಿಚಾರವನ್ನು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ಹೇಳಿಸಲಾಗಿತ್ತು ಆ ವಿಚಾರ. ಜಾತಿ ಗಣತಿ ಅಂತ ನಾವು ಹೇಳ್ತೀವಿ. ಆಕ್ಚುಲ್ ಆಗಿ ಟೆಕ್ನಿಕಲ್ ಟರ್ಮ್ಸ್ ಏನು ಜಾತಿ ಗಣತಿಗೆ ಅಂದ್ರೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ವರದಿ ಅಂತ. ಇದೇನಕ್ಕೆ ಇಂಪಾರ್ಟೆಂಟು ಅಂತ ಹೇಳಿದ್ರೆ, ಈ ಕರ್ನಾಟಕದ ಒಂದು ಮ್ಯಾಪ್ ನಿಮಗೆ ಗೊತ್ತಿದೆ. ದಾವಣಗೆರೆ ಮತ್ತು ಚಿತ್ರದುರ್ಗದ ಮೇಲ್ಭಾಗದಲ್ಲಿ ಯಾವ್ಯಾವ ಜಿಲ್ಲೆಗಳನ್ನು ನಾವು ನೋಡ್ತಾ ಇದ್ವಿ, ಪೊಲಿಟಿಕಲಿ ಅಲ್ಲಿ ಯಾರಿಗೆ ಹೆಚ್ಚು ಟಿಕೆಟ್ ಕೊಡ್ತಾರೆ ಅಂತ ನಾವು ಗಮನಿಸಿದಾಗ ಲಿಂಗಾಯತ ಕಮ್ಯುನಿಟಿ ಡಾಮಿನೆನ್ಸ್ ಇದೆ. ದಾವಣಗೆರೆ ಚಿತ್ರದುರ್ಗದ ಕೆಳಭಾಗದಲ್ಲಿರುವಂತಹ ಜಿಲ್ಲೆಗಳಲ್ಲಿ ಡಾಮಿನೆನ್ಸ್ ಯಾರ್ದಿರೋದು, ಒಕ್ಕಲಿಗರದು. ಮತ್ತೆ ಶೈಕ್ಷಣಿಕವಾಗಿ ಕೂಡ ಅಷ್ಟೇನೆ, ಯಾರು ಮುಂದೆ ಬರ್ತಿದ್ದಾರೆ ಓದ್ಬಿಟ್ಟು, ಅಥವಾ ಯಾರಿಗೆ ಈ ರಿಸರ್ವೇಷನ್ ಕ್ಯಾಪ್ನಲ್ಲಿ ಯಾರು ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ, ಎಲ್ಲವೂ ಕೂಡ ಡೈನಮಿಕ್ಸ್ ಚೇಂಜ್ ಆಗುತ್ತೆ ಒಂದು ವೇಳೆ ಈ ವರದಿ ಟೇಬಲ್ ಆದರೆ. ಈ ಕಾರಣಕ್ಕೆ ಟೇಬಲ್ ಮಾಡಬಾರ್ದು ಅಂತ ಒಕ್ಕಲಿಗ ಮತ್ತು ಲಿಂಗಾಯತ ಕಮ್ಯುನಿಟಿಯ ಮೇಜರ್ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಚೆಕ್ಮೇಟ್ ಅನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಶುಕ್ರವಾರ ಇಡೋದಕ್ಕೆ ಮುಂದಾಗ್ತಾ ಇದ್ದಾರಾ? ಇದನ್ನು ಈ ಸಲ ಹೆಂಗೆ ತಪ್ಪಿಸ್ತಾರೆ ಅನ್ನೋದು ಪ್ರಶ್ನೆ. ಜಾತಿ ಗಣತಿ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಏನಿದೆ ಹಾಗಾದ್ರೆ ಒಲವು ಅಂತ ಕೇಳಿದ್ರೆ, ರಾಹುಲ್ ಗಾಂಧಿ ಅವರಿಗೆ ಜಾತಿ ಗಣತಿ ಪ್ರತಿಪಾದನೆ ಎಲ್ಲಾ ಕಡೆನೂ ಆಗ್ಲಿ, ಬರಬೇಕು ಜಾತಿ ಗಣತಿ ವರದಿ ಅಂತ ಕೇಳ್ತಿದ್ದಾರೆ ಅವರು. ತೆಲಂಗಾಣದಲ್ಲಿ ಇವಾಗ AICCದೊಂದು ಇದಾಗ್ತಾ ಇದೆಯಲ್ಲ, ಗುಜರಾತ್ನಲ್ಲಿ ಒಂದು ಸಮಾವೇಶ ಆಗ್ತಾ ಇದೆಯಲ್ಲ, ಸೊ ಅಲ್ಲಿ ತೆಲಂಗಾಣದವ್ರು ಚೆನ್ನಾಗಿ ನಿರ್ವಹಿಸಿದ್ರು ಕೆಲಸನ ಅಂತ ಅವ್ರಿಗೆ ಹೊಗಳಿದ್ದಾರೆ ನಿನ್ನೆ ಅಷ್ಟೇ.